ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಥವಾ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ಗಮನಿಸೋದಕ್ಕಿಂತ ಮುಂಚಿತವಾಗಿ ಮಾಸ ವಿಶೇಷತೆ ಮತ್ತು ಈ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡೋಣ. ನೋಡಿ, ಈ ಒಂದು ಸೆಪ್ಟೆಂಬರ್ನ ತಿಂಗಳಲ್ಲಿ 4ನೇ ತಾರೀಕು 9ನೇ ತಿಂಗಳು 2024 ಈ ಒಂದು ದಿನಾಂಕದಂದು ಬುಧ ಸಿಂಹ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 16ನೇ ತಾರೀಕು 9ನೇ ತಿಂಗಳು 2024 ಕನ್ಯಾ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 18ನೇ ತಾರೀಕು 9ನೇ ತಿಂಗಳು 2024 ತುಲಾ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 23ನೇ ತಾರೀಕು 9ನೇ ತಿಂಗಳು 2024 ಬುಧ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಬದಲಾವಣೆ ಆಗ್ತಿರುವಂತಹ ಗ್ರಹಗಳು ಮತ್ತು ಈಗಾಗಲೇ ಸ್ಥಿತವಿರುವಂತಹ ಗ್ರಹಗಳಿಂದ ಯಾವ ರೀತಿಯಾದಂತಹ ಫಲಾನುಫಲಗಳನ್ನ ಈ ಒಂದು ರಾಶಿಗಳವರು ಪಡ್ಕೊಳ್ಬಹುದು ಅನ್ನೋದನ್ನು ನೋಡೋಣ. ಜೊತೆಗೆ ಈ ಒಂದು ತಿಂಗಳು ಸೆಪ್ಟೆಂಬರ್ ತಿಂಗಳು ತುಂಬಾ ವಿಶೇಷವಾದಂತಹ ದಿನಗಳನ್ನ ಒಳಗೊಂಡಿದೆ. ಯಾವ ರೀತಿಯಾದಂತಹ ವಿಶೇಷವಾದ ದಿನಗಳು ಅಂತಂದ್ರೆ ನೋಡಿ, ಮೊದಲನೇದಾಗಿ ನಮಗೆ ಈ ಒಂದು ತಿಂಗಳಲ್ಲಿ ಬೆನಕನ ಅಮಾವಾಸ್ಯೆಯಿಂದನೇ ಶುರುವಾಗ್ತಕ್ಕಂತಹ ಈ ಒಂದು ಮಾಸ ಭಾದ್ರಪದ ಮಾಸ. ಈ ಭಾದ್ರಪದ ಮಾಸದ ತೃತೀಯ, ಅದರಲ್ಲೂ ಚೌತಿ, ಪಂಚಮಿ ಈ 3 ತಿಥಿಗಳು ಬಹಳ ಅಂದ್ರೆ ಬಹಳ ಅತ್ಯುತ್ತಮವಾದಂತಹದ್ದು. ಜೊತೆಗೆ ನಮ್ಮೆಲ್ಲರಿಗೂ ಸಹ ಗಣೇಶನ ಹಬ್ಬ, ಗೌರಿ ಹಬ್ಬ, ಗಣೇಶನ ಹಬ್ಬ ಅಂತ ನಾವು ತುಂಬಾ ವಿಜೃಂಭಣೆಯಿಂದ ಆಚರಣೆಯನ್ನ ಮಾಡ್ಕೊಳ್ತೀವಿ. ಗೌರಿ ಮತ್ತು ಗಣೇಶನ ಹಬ್ಬ ಬರ್ತಕ್ಕಂಥದ್ದು ಸಹ ಇದೇ ಒಂದು ತಿಂಗಳಿನಲ್ಲಿ. ಅದರಲ್ಲೂ ಸಹ ಈ ಗೌರಿ ಹಬ್ಬ, ಗಣೇಶನ ಹಬ್ಬ ಎಲ್ಲರಿಗೂ ಸಹ ಅನುಕೂಲವನ್ನು ತಂದುಕೊಡ್ಲಿ, ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂತಹ ತೊಂದರೆ ತಾಪತ್ರೆಗಳನ್ನ ನಿವಾರಣೆ ಮಾಡಲಿ. ಇನ್ನು ಸ್ವರ್ಣಗೌರಿ ವ್ರತವನ್ನ ನಾವು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನೋಡಿ, 6ನೇ ತಾರೀಕು ಶುಕ್ರವಾರ, 6ನೇ ತಾರೀಕು 9ನೇ ತಿಂಗಳು 2024 ಶುಕ್ರವಾರದ ತಿಥಿಯಂದು ಸ್ವರ್ಣಗೌರಿ ವ್ರತವನ್ನ ನೋಡಿ. ಶುಕ್ರವಾರನೇ ಗೌರಿ ಹಬ್ಬ ಬಂದಿರುವಂಥದ್ದು ತುಂಬಾ ಅಂದ್ರೆ ತುಂಬಾ ವಿಶೇಷ. ಯಾರಾದ್ರೂ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಮದುವೆ ಮಾಡಿ ಏನಾದ್ರೂ ಕಳಿಸಿದ್ರೆ, ಅದೆಷ್ಟೇ ವರ್ಷಗಳಾಗಿರ್ಲಿ, ಇವತ್ತಿನ ದಿವಸ ನೀವು ಅವರನ್ನ ಮನೆಗೆ ಕರೆದು ನಿಮ್ ಕೈಲಾದಷ್ಟು ಬಾಗ್ನ ಕೊಟ್ಟು ಕಳಿಸಿ. ಅಥವಾ ನಿಮಗೆ ಏನೂ ಕೊಡೋಕ್ ಸಾಧ್ಯ ಇಲ್ವಾ ನಿಮ್ಮ ಅಕ್ಕಂಗಿರಿಗೆ, ಮನೆಗೆ ಕರೆದು ಒಂದು ಹೊತ್ತು ಗಂಜಿನಾದ್ರೂ ಕೊಡಿ. ಅದಕ್ಕಿಂತೂ ಭಗವಂತ ಯಾರನ್ನು ಕೀಳು ಮಟ್ಟದಲ್ಲಿ ಇಟ್ಟಿಲ್ಲ. ನಿಮ್ಮ ಕೈಯಲ್ಲಿ ಗಂಜಿ ಹಾಕೋದಕ್ಕಾದ್ರೂ ಸಹ ಶಕ್ತಿ ಭಗವಂತ ಕೊಟ್ಟಿರ್ತಾರೆ. ಹಾಕಿ ಕೈಲಾದಷ್ಟು ಅರಿಶಿನ ಕುಂಕುಮ ಹೂವು ಕೊಟ್ಟು ಆ ಹೆಣ್ಮಗುಗೆ ತವರ ಮನೆಯಲ್ಲಿ ಒಂದಿಷ್ಟು ಗೌರವವನ್ನು ಕೊಟ್ಟು ಕಳಿಸಿ. ಹೆಣ್ಮಕ್ಳಿಗೆ ಯಾವಾಗಲೂ ಅಷ್ಟೇ, ತವರ ಮನೆಯಿಂದ ಬರುವಂತಹ ಇಷ್ಟು ಅರಿಶಿನ ಕುಂಕುಮ, ಒಂದು ಮೊಳದ ಹೂವು ಆಕೆಗೆ ಗಂಡನ ಮನೆಯಲ್ಲಿ ಗೌರವ ಜಾಸ್ತಿ ಮಾಡುತ್ತೆ. ನಿನಗೆ ಯಾರಿದ್ದಾರೆ ನಿನ್ನ ತವರ ಮನೆಯಲ್ಲಿ ಅಂತ ಕೇಳುವಂತಹ ನಾಲ್ಗೆಗಳಿಗೆ ಅದು ಉತ್ತರವಾಗಿ ನಿಂತ್ಕೊಳ್ಳುತ್ತೆ. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಬೇರೆ ಬೇರೆ ರೀತಿಯಾಗಿ ತವರ ಮನೆಯಿಂದ ಆಸ್ತಿನೂ ಬಯಸ್ತಿರ್ಬಹುದು. ಆದ್ರೆ ಒಂದು ಕಾಲದಲ್ಲಿ ಪಾಪ ಹೆಣ್ಮಕ್ಳು ತುಂಬಾ ತವ್ರ ಮನೆ ಚೆನ್ನಾಗಿರ್ಲಿ ಅಂತ ನಿಜವಾಗ್ಲೂ ತುಂಬಾ ಹರಸಿ ಹಾರೈಸ್ತಕ್ಕಂಥದ್ದು. ಅದರಲ್ಲೂ ಈ ಒಂದು ಅದರ ಮರುದಿನವಾಗಿರ್ತಕ್ಕಂತಹ 7ನೇ ತಾರೀಕು ಶನಿವಾರದಂದು ವರಸಿದ್ಧಿ ವಿನಾಯಕ ವ್ರತ ನೋಡಿ, ಗಣೇಶನ ಹಬ್ಬ ಸಹ ಬಂದಿರುವಂಥದ್ದು. ಶನಿವಾರ ಗಣೇಶನ ಹಬ್ಬ, ಶುಕ್ರವಾರ ಗೌರಿ ಹಬ್ಬ. ನಿಮ್ಮ ಮನೆಗೆ ಹೆಣ್ಮಕ್ಳನ್ನ ಕರ್ಕೊಂಡು ಬಂದ್ಮೇಲೆ ಯಾವುದೇ ಕಾರಣಕ್ಕೂ ಶುಕ್ರವಾರದ ಹೊತ್ತು ಮಹಾಲಕ್ಷ್ಮಿ ಸ್ವರೂಪಿಣಿಯಾಗಿರ್ತಕ್ಕಂತಹ, ಗೌರಿ ಸ್ವರೂಪಿಣಿಯಾಗಿರುವಂತಹ ಆ ಹೆಣ್ಮಗುನ ನಿಮ್ಮ ಮನೆಯಿಂದ ಆಚೆ ಕಳಿಸೋದು ಬೇಡ. ಆ ಮನೆಯಲ್ಲೇ ಇಟ್ಕೊಂಡು ಮರುದಿನ ಗಣೇಶನ ಹಬ್ಬವನ್ನು ಮುಗಿಸ್ಕೊಂಡು ಭಾನುವಾರ ನೀವು ಕಳಿಸ್ಕೊಡಿ. ಅದೇ ರೀತಿಯಾಗಿ ಬಹಳ ವಿಶೇಷಗಳು ಅಂತ ನೋಡೋ ಸಂದರ್ಭದಲ್ಲಿ 15ನೇ ತಾರೀಕಿನಂದು ತಿರುವೋಣಂ ಇರುವಂಥದ್ದು. ನಮ್ಮ ಈ ಕೇರಳ ಭಾಗದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ತಿರುವೋಣಂ ಸಹ ಇರುವಂಥದ್ದು. ಇನ್ನು 16ನೇ ತಾರೀಕು ಅನಂತ ಪದ್ಮನಾಭ ವ್ರತ ನೋಡಿ.
ಅನಂತ ಪದ್ಮನಾಭ ವ್ರತ ಅಲ್ಲಿಂದ ಶುರುವಾಗುತ್ತೆ. ನೆಕ್ಸ್ಟ್ ಅದನ್ನ ಅನಂತನ ಹುಣ್ಣಿಮೆ ಅಂತಲೂ ಸಹ ಕರೀತಾರೆ. ಅನಂತನ ಹುಣ್ಣಿಮೆ ದಿವಸ, ಅನಂತನದ್ದು ಅದೇ ದಿವಸ ತ್ರಯೋದಶಿ ದಿವಸ ಅನಂತ ಪದ್ಮನಾಭ ವ್ರತವನ್ನು ಮಾಡಿ ಅದಾದ ನಂತರ ಬರುವಂತಹ ಹುಣ್ಣಿಮೆ ಅನಂತನ ಹುಣ್ಣಿಮೆ ಅಂತ ಒಂದು ಪ್ರಸಿದ್ಧಿಯಾಗಿರುತ್ತೆ. ಆ ಅನಂತನ ಹುಣ್ಣಿಮೆ ದಿವಸದಿಂದಾನೇ, ಮರು ದಿವಸದಿಂದಾನೇ ನಮಗೆ ಪಿತೃಪಕ್ಷವು ಪ್ರಾರಂಭ ಆಗತ್ತೆ. ಆ 15 ದಿವಸ ಒಂದು ಪಕ್ಷ ಏನಿರುತ್ತಲ್ಲ, ಆ ಒಂದು ಪಕ್ಷ ಪಿತೃಪಕ್ಷವಾಗಿರುತ್ತೆ. ಆ ಪಿತೃಪಕ್ಷದಲ್ಲಿ ನಿಮಗೆ ನಿಜವಾಗ್ಲೂ ನಿಮ್ಮ ಪಾಪಕರ್ಮಗಳನ್ನು ಕಳ್ಕೊಳ್ಳೋದಕ್ಕೆ, ನಿಮ್ಮ ಒಂದು ಜೀವನದಲ್ಲಿರುವಂತಹ ತೊಂದರೆ ತಾಪತ್ರೆಗಳನ್ನು ಕಳ್ಕೊಳ್ಳೋದಕ್ಕೆ ಈ ಪಿತೃಪಕ್ಷ ತುಂಬಾ ಅಂದ್ರೆ ತುಂಬಾ ಸಹಾಯಕವಾಗಿರುತ್ತೆ. ನೋಡಿ, ನಾವು ಸತ್ತ ನಂತರದಲ್ಲಿ ನಾವು ಯಮಲೋಕಕ್ಕೆ ಹೋಗೋ ಸಂದರ್ಭದಲ್ಲಿ ಆ ವೈತರಣಿ ನದಿಯನ್ನ ದಾಟಬೇಕಾದಾಗ ಅಲ್ಲಿರುವಂತಹ ಬೇರೆ ಯಮಕಿಂಕರರು ಹಿಂಸೆ ಕೊಡೋಕೆ ಶುರು ಮಾಡಿರ್ತಾರೆ. ನೀನು ಈ ತೀರದಿಂದ ಆ ತೀರಕ್ಕೆ ಹೋಗೋದಕ್ಕೆ ನೀನು ಏನು ಪುಣ್ಯ ಕಾರ್ಯ ಮಾಡ್ಕೊಂಡಿದ್ಯಾ, ಏನು ಒಳ್ಳೆಯಲ್ಲಿ ನೀವು ಪಿತೃ ಕಾರ್ಯಗಳನ್ನ ಮಾಡಬೇಕು. ಯಾಕಂದ್ರೆ ಸತ್ತು ಹೋದಂಥವ್ರಿಗೆ ಅಲ್ಲಿ ಸರಿಯಾಗಿರುವಂಥ ವ್ಯವಸ್ಥೆ ಇಲ್ಲದೆ ಒದ್ದಾಡ್ತಾ ಇರ್ತಾರೆ. ಅದಕ್ಕೆ ನೀವೆಷ್ಟು ದಾನ ಧರ್ಮಗಳನ್ನ ಬದುಕಿದ್ದಾಗ ನೀವು ಮಾಡ್ಕೊಳ್ತೀರೋ, ನಿಮ್ಮ ಬುದ್ಧಿಯಿಂದ ನಿಮ್ಮ ಶಕ್ತಿಯಿಂದ ನೀವು ಮಾಡ್ಕೊಳ್ತೀರೋ ಅದು ನಿಮಗೆ ಒಳ್ಳೇದು. ಮಕ್ಕಳು ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ನಿಮ್ಮ ಮನಸ್ಸಿದ್ದ ಹಾಗೆ ನಿಮ್ಮ ಮಕ್ಕಳ ಮನಸ್ಸು ಇರಬೇಕು ಅಂತ ಏನೂ ಇಲ್ಲ. ನೋಡಿ, ಕರ್ಣನ ದೇಹಾಂತ್ಯವಾದ ನಂತರದಲ್ಲಿ ಸ್ವರ್ಗಕ್ಕೆ ಹೋಗಿರ್ತಾರೆ. ಸ್ವರ್ಗಕ್ಕೆ ಹೋದ ಸಂದರ್ಭದಲ್ಲಿ ಅವನಿಗೆ ತಿನ್ನೋಕೆ ಅನ್ನಾಹಾರಗಳು ಇಲ್ಲದ ಹಾಗೂ ಒದ್ದಾಡ್ತಾನೆ. ಸ್ವರ್ಗದಲ್ಲೆಲ್ಲಾದ್ರೂ ತಿನ್ನೋಕೆ ಕುಡಿಯೋಕೆ ಬರವಿದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಬರವಿರುತ್ತೆ. ಯಾಕೆಂದ್ರೆ ಕರ್ಣ ಪಿತೃ ಕಾರ್ಯಗಳನ್ನು ಮಾಡಿರೋದಿಲ್ಲ. ಅವನು ಕೇವಲ ದಾನ ಧರ್ಮಗಳನ್ನು ಮಾಡ್ಕೊಂಡಿರ್ತಾನೆ. ಪಿತೃ ಕಾರ್ಯಗಳನ್ನು ಮಾಡಬೇಕು. ಅವನು ತಂದೆ ತಾಯಿ ಯಾರು ಅಂತಾನೆ ಗೊತ್ತಿಲ್ಲ. ಪಿತೃ ಕರ್ಮಗಳನ್ನು ಎಲ್ಲಿಂದ ಮಾಡೋದಕ್ಕೆ ಸಾಧ್ಯ? ಆ ನಂತರ ಪುನಃ ಭೂಮಿಗೆ ಬಂದ ನಂತರ ಅವನ ಪಿಂಡ ಪ್ರಧಾನಗಳನ್ನೆಲ್ಲ ಅವನ ತಂದೆ ತಾಯಿಗಳಿಗೆಲ್ಲ ಮಾಡಿದ ನಂತರ ಸ್ವರ್ಗದಲ್ಲಿ ಅವನಿಗೆ ತಿನ್ನೋಕೆ ಅನ್ನಾಹಾರಗಳು ಸಿಗುತ್ತೆ. ಅದು ದ್ವಾಪರ ಯುಗದಲ್ಲಿ. ಆದ್ರೆ ಇದು ಕಲಿಕಾಲದಲ್ಲಿ ದಾನವೇ ಶ್ರೇಷ್ಠ. ದಾನಗಳನ್ನ ಮಾಡತಕ್ಕಂಥದ್ದು ನಿಮ್ಮ ಒಂದು ಮುಂದಿನ ಜೀವನವನ್ನ ಸುಖಮಯವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಸಾಧ್ಯವಾದಷ್ಟು ದಾನಗಳನ್ನು ಮಾಡಿ ಧರ್ಮಗಳಲ್ಲಿ ನಿಮ್ಮ ಜೀವನವನ್ನ ಮುಂದುವರಿಸ್ಕೊಂಡು ಹೋಗಿ. ಅನ್ನಬಹುದು, ನೀವೇನು ಮರಕ್ಕೂ ದೇವ್ರಂತೀರಿ, ಕಲ್ಲಿಗೆ ದೇವ್ರಂತೀರಿ, ಬಂಡೆಗೆ ದೇವ್ರಂತೀರಿ, ಪರ್ವತಗಳಿಗೆ ದೇವರಂತೀರಿ, ಕೊನೆಗೆ ವರ್ಷಕ್ಕೊಮ್ಮೆ ತರಕಾರಿ ಕತ್ತರಿಸುವಂತಹ ಚಾಕು ಚೂರಿಗಳಿಗೂ ಅರ್ಶಿನ ಕುಂಕುಮ ಗಂಧ ಬಳಿತೀರಿ, ಅದಕ್ಕೂ ದೇವರು ಅಂತ ಹೇಳಿ ಪೂಜೆ ಮಾಡ್ತೀರಿ. ನಿಮಗೇನು ಅನ್ಸೋದೇ ಇಲ್ಲವಾ? ಯಾವುದೋ ಒಂದಿಷ್ಟು ದಪ್ಪದ ಅನ್ನದ ಉಂಡೆಯನ್ನು ಕಟ್ಟಿ ಕಾಗೇನು ಕಾ 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 ಅಂತ ಕರೆದ ತಕ್ಷಣ ಅದು ಬಂದು ತಿಂದುಕೊಂಡು ಹೋಗುತ್ತೆ. ಆಗ ನಿಮ್ಮ ದೊಡ್ಡವರಿಗೆ ಮೋಕ್ಷ ಸಿಕ್ತು, ಅವ್ರಿಗೊಂದಲ್ಲಿ ಏನೋ ದಾರಿ ಆಯಿತು ಅಂತ ನಂಬುತ್ತೀರಿ. ಇದೆಲ್ಲ ಬದುಕಿನ ಮೂಢನಂಬಿಕೆ ಅಂತ ಹಲವಾರು ಜನ ಅಂದ್ಕೊಳ್ತಾರೆ. ಆದರೆ ಅದು ಯಾವುದು ಬದುಕಿನ ಮೂಢನಂಬಿಕೆ ಅಂತೂ ಖಂಡಿತ ಅಲ್ಲ. ಬದುಕಿನ ಸೌಜನ್ಯ ಅನ್ನೋದಕ್ಕೆ ನಾವು ಇಷ್ಟಪಡಬೇಕು. ಬದುಕಿನ ಸಂಸ್ಕಾರ. ಪ್ರಕೃತಿಯಲ್ಲಿದ್ದೀವಿ, ಪ್ರಕೃತಿ ನಮ್ಮನ್ನು ಕಾಪಾಡ್ತಿದೆ, ಪ್ರಕೃತಿ ನಮ್ಮನ್ನು ಪೊರೀತಿದೆ, ಪ್ರಕೃತಿ ನಮ್ಮನ್ನು ಎಲ್ಲದಕ್ಕೂ ಇದು ಮಾಡ್ತಾ ಇದೆ. ಅದಕ್ಕೆ ನಾವು ಅದನ್ನು ದೇವರು ಅಂತ ಹೇಳ್ತೀವಿ, ಪೂಜೆಯನ್ನು ಮಾಡ್ತೀವಿ. ತಪ್ಪೇನಿದೆ? ನಮ್ಮ ದಿನ ಬದುಕಿಗಾದ್ರೆ ಸಾಕು. ಚಾಕು ಚೂರಿಗಳಿಲ್ಲದೆ ಅಡುಗೆ ಮನೆಯಲ್ಲಿ ಕೆಲಸವೇ ಆಗಲಾರದು. ಅದಕ್ಕೊಂದು ದೈವತ್ವದ ಸ್ಥಾನಮಾನ, ವರ್ಷಕ್ಕೊಮ್ಮೆ ಅದರ ಕೃತಜ್ಞತೆ. ನಿರ್ಜೀವ ಅದು ಹೌದು, ಆದರೆ ನಮ್ಮ ಬದುಕಿಗೆ ಅದು ಬೆಸ್ಕೊಂಡಿದೆ, ಅದಿಲ್ಲದೆ ಇಲ್ಲ. ಹಾಗಾಗಿ ಅದಕ್ಕೊಂದು ಸ್ಥಾನಮಾನವನ್ನು ಕಲ್ಪಿಸಿದ್ದೀವಿ. ತಪ್ಪಿದೆಯಾ? ಅದನ್ನ ನೀವು ತಪ್ಪು ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ಮನಸ್ಸಿನ ಭಾವನೆ ಅಷ್ಟೇ. ಈ 4-6 ಜನಕ್ಕೆ ನಿಮ್ಮ ಅಪ್ಪ ಅಮ್ಮನ ಹೆಸರು ಹೇಳಿ ಒಂದಿಷ್ಟು ಅನ್ನ ಉಣಬಡಿಸ್ತೀರಿ, ಅದರಲ್ಲೊಂದು ಸಾರ್ಥಕತೆ. ಇದ್ದಾಗ ಏನೂ ಮಾಡಲಿಲ್ಲ, ಕಡೆ ಪಕ್ಷ ಅವ್ರು ಹೋದಾಗ್ಲಾದ್ರೂ ಮಾಡ್ತಿದ್ದೀನಿ ಅನ್ನುವಂತಹ ಒಂದು ಪ್ರಾಯಶ್ಚಿತ್ತ ಪೂರ್ವಕವಾಗಿರ್ತಕ್ಕಂತಹ ಆ ಪಾಪ ಪ್ರಜ್ಞೆಯಿಂದ ಆಚೆ ಬರೋದಕ್ಕೆ ಮಾಡ್ಕೊಳ್ಬಹುದು. ಹೀಗೆ ನಮ್ಮ ಬದುಕಿನಲ್ಲಿ ನಡೆಯುವಂತಹ ಹಲವು ಕ್ರಿಯೆಗಳು, ಹಲವು ವಿಚಾರಗಳೊಂದಿಗೆ ಜೋಡಿಕೆ ಆಗಿರುತ್ತೆ. ಈ ಪಿತೃಪಕ್ಷ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ತೊಂದರೆಗಳನ್ನು, ತಾಪತ್ರಗಳನ್ನು, ಪಿತೃಗಳಿಗೆ ನೀವು ಮಾಡಿರ್ತಕ್ಕಂತಹ ಅಪಚಾರಗಳನ್ನೆಲ್ಲ ತೀರಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಂತಹ ಒಂದು ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋದು ಬೇಡ. ಈ ಒಂದು ಅನಂತ ಪದ್ಮನಾಭ ವ್ರತವನ್ನು ಯಾರ್ಯಾರು ಸಾಧ್ಯವಾಗುತ್ತೋ ಅನಂತನ ಹಬ್ಬ ಮಾಡ್ಕೊಳ್ಳಿ. ಅದಾದ ನಂತರ ಅನಂತನ ಹುಣ್ಣಿಮೆಯಿಂದ ಮರುದಿನವೇ ಒಂದು ನಮಗೆ ಪಕ್ಷದ ಪ್ರಾರಂಭ, ಮಹಾಲಯ ಪಕ್ಷದ ಪ್ರಾರಂಭ. ಪಕ್ಷ ಪೂರ್ಥ ನಿಮ್ಮ ಪಿತೃದೇವತೆಗಳನ್ನು ನೆನೆದುಕೊಂಡು ಅವರುಗಳಿಗೆ ಸೇರಿಸಬೇಕಾಗಿರ್ತಕ್ಕಂತಹ
ಗೌರವ, ಅವರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅವರನ್ನು ಸಹ ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಇನ್ನು ರಾಶಿ ಭವಿಷ್ಯದ ಕಡೆ ಗಮನ ಕೊಡೋಣ. ಮಿಥುನ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ರೀತಿಯಾದಂಥದ್ದು ಫಲಿತಗಳಿದೆ ಅಂದರೆ, ಅತ್ಯಂತ ಸುಂದರವಾಗಿರ್ತಕ್ಕಂಥ ದಿನಮಾನಗಳನ್ನು ಈ ತಿಂಗಳಲ್ಲಿ ನೀವು ನೋಡ್ತೀರಿ. ಮಿಥುನ ರಾಶಿಯವರಿಗೆ ಒಂದಿಷ್ಟು ನೆಮ್ಮದಿ ಸಿಗ್ತಕ್ಕಂತಹ ತಿಂಗಳು ಅಂತಾನೆ ಹೇಳ್ಬೋದು. ನೋಡಿ, ಗುರು ವ್ಯಯದಲ್ಲಿದ್ದಾನೆ, ಶನಿ ಅಂತಹ ಲಾಭದಾಯಕವಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ. ನಿಮಗೆ ಬೇರೆ ಗ್ರಹಗಳಿಂದ ಬರ್ತಕ್ಕಂತಹ ಲಾಭಗಳು ತುಂಬಾನೇ ಚೆನ್ನಾಗಿದ್ದಾವೆ. ಸ್ಥಿರ ಆಸ್ತಿಯನ್ನ ಕೊಂಡ್ಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ, ವಾಹನಗಳನ್ನ ಕೊಂಡ್ಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ, ಆಭರಣಗಳನ್ನ ಕೊಂಡ್ಕೊಳ್ತೀರಿ. ಒಳ್ಳೆ ರೀತಿಯಾಗಿರ್ತಕ್ಕಂತಹ ಆದಾಯ ತುಂಬಾ ಚೆನ್ನಾಗಾಗತ್ತೆ. ಈ ಒಂದು ತಿಂಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಲಾಭಗಳಿದ್ದಾವೆ. ಹೊಸದಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ, ನೂತನ ವ್ಯಾಪಾರ ವ್ಯವಹಾರಗಳನ್ನು ಶುರು ಮಾಡ್ಕೊಳ್ಳೋದಕ್ಕೆ ಅತ್ಯುನ್ನತವಾಗಿರ್ತಕ್ಕಂಥ ಮಾಸ. ಆದರೆ ಪಿತೃಪಕ್ಷ ಬರೋದ್ರ ಒಳಗಾಗಿ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಪಿತೃಪಕ್ಷ ಮುಗಿದ ನಂತರದಲ್ಲಿ ಮುಂದಿನ ಮಾಸದಲ್ಲೂ ಸಹ ಮಾಡ್ಕೊಳ್ಬಹುದು. ಈ ತಿಂಗಳಲ್ಲಿ ಅದಕ್ಕೆ ಬೇಕಾಗಿರುವಂತಹ ರೂಪುರೇಷೆಗಳನ್ನೆಲ್ಲ ಸಿದ್ಧ ಮಾಡಿಟ್ಕೊಂಡ್ರೆ ತುಂಬಾನೇ ಒಳ್ಳೆಯದು. ಗೃಹ ನಿರ್ಮಾಣದಂತಹ ಕೆಲಸಗಳು ತುಂಬಾ ಅಂದ್ರೆ ತುಂಬಾ ಬೇಗವಾಗಿ ಕೈಯಿಂದ ಸಾಕ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಶುಭಯೋಗಗಳು ಇರ್ತಕ್ಕಂಥದ್ದು, ಆದಾಯ ತುಂಬಾನೇ ಹೆಚ್ಚಿಗೆ ಆಗುತ್ತೆ. ಸಮಾಜದಲ್ಲಿ ಕೀರ್ತಿ, ಗೌರವ, ಪ್ರತಿಷ್ಠೆ, ಪದವಿಗಳು, ಲಾಭ ಆಗ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿರ್ತಕ್ಕಂಥವರಿಗೆ ಈ ತಿಂಗಳ ಯೋಗ. ಆದರೂ ಸಹ ಒಂದ್ಸಲ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಜನ್ಮ ಜಾತಕದ ಆಧಾರದಲ್ಲಿ ಪರಿಹಾರದ ಕ್ರಮಗಳನ್ನು ಸಹ ಅನುಸರಿಸಿ ಶುಭವಾಗಲಿ. ಶತ್ರುಕಾಟಗಳು ಒಂದು ನಿವಾರಣೆ ಆಗ್ತಕ್ಕಂತಹದ್ದು. ನೋಡಿ, ಶತ್ರುಕಾಟಗಳಾಗಲಿ, ದೃಷ್ಟಿದೋಷಗಳಾಗಲಿ, ಮಾಟಮಂತ್ರಗಳಾಗಲಿ ಮನುಷ್ಯನನ್ನ ಕಣ್ಣಿಗೆ ಕಾಣಿಸದೆ ಬಳಸ್ತಕ್ಕಂತಹದ್ದು. ಕಣ್ಣಿಗೆ ಕಾಣೋದಾದ್ರೆ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದಾದ್ರೆ, ಕಾಣಿಸದೇ ಇರತಕ್ಕಂತಹ ಶಕ್ತಿಗಳ ಜೊತೆ ಹೋರಾಟ ತುಂಬಾ ಅಂದ್ರೆ ತುಂಬಾ ಕಷ್ಟ. ಆದ್ರೆ ನಿಮಗೆ ಈ ತಿಂಗಳು ಅಂತಹ ತೊಂದರೆ ಎಲ್ಲ ಏನಿಲ್ಲ. ತುಂಬಾನೇ ಆ ರೀತಿ ಶತ್ರುಕಾಟಗಳಾಗ್ಲಿ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನೆಗೆಟಿವಿಟಿ ಪ್ರಾಬ್ಲಮ್ಗಳೆಲ್ಲ ದೂರವಾಗುತ್ತೆ. ಅಕಸ್ಮಾತ್ ಆದ್ರೂ ಸಹ ನಿಮ್ಗೇನಾದ್ರೂ ಅದರಿಂದ ತೊಂದರೆ ಇದೆ ಅಥವಾ ನಿಮ್ಗೇನಾದ್ರೂ ಅದರಿಂದ ಬಳಲಿಕೆ ಉಂಟಾಗ್ತಾ ಇದೆ ಅಂತ ಅನಿಸಿದ್ರೆ, ನಿಮಗೆ ಒಂದು ಶಕ್ತಿಯುತವಾಗಿರ್ತಕ್ಕಂತಹ ತಾಯತವನ್ನ ದೃಷ್ಟಿದೋಷ ನಿವಾರಣಾ ಮತ್ತು ಶತ್ರುಕಾಟ, ಮಾಟಮಂತ್ರ, ಪ್ರತಿಮ ದೋಷಗಳ ನಿವಾರಣೆಗಾಗಿ ಇದೇ ಬೆನಕನ ಅಮಾವಾಸ್ಯ ದಿವಸ ಪೂಜೆ ಮಾಡ್ತಾ ಇರ್ತಕ್ಕಂತಹ ಒಂದು ಮೂಲಿಕೆಗಳ ಮುಖಾಂತರವಾಗಿ ನಿಮಗೆ ಅದನ್ನು ತಯಾರು ಮಾಡಿ ಕೊಡಲಾಗುತ್ತೆ. ಅದನ್ನ ನೀವು ಕತ್ತಿನಲ್ಲಿ ಧರಿಸಿಕೊಳ್ಳಬಹುದು ಅಥವಾ ಸೊಂಟದಲ್ಲಿ ಧರಿಸಿಕೊಳ್ಳೋದ್ರಿಂದ ನಿಮ್ಗೆ ಅದೇ ಯಥೇಚ್ಛವಾದಂತಹ ಪ್ರಮಾಣದಲ್ಲಿ ಆ ನೆಗೆಟಿವಿಟಿಗಳಿಂದ ನೀವು ಆಚೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ನಿಮ್ಮ ಬದುಕಿನಲ್ಲೂ ಸಹ ತುಂಬಾ ಅಂದ್ರೆ ತುಂಬಾ ಶುಭ ಕಾರ್ಯಗಳು ನಡೆಯುತ್ತವೆ. ಒಂದಿಷ್ಟು ಲೇಖಕರಿಗಿರಬಹುದು, ಬರಹಗಾರರಿಗೆ, ಶಿಕ್ಷಕಿಯರಿಗೆ, ವಿಜ್ಞಾನಿಗಳಿಗೆ ಪುರಸ್ಕಾರಗಳು, ಪ್ರಶಸ್ತಿ ಪುರಸ್ಕಾರಗಳು ಬಂದು ಸೇರ್ತಕ್ಕಂತಹ ಸುಸಂದರ್ಭ ಈ ಒಂದು ತಿಂಗಳಿನಲ್ಲಿ ಇದೆ. ಕ್ರೀಡಾಪಟುಗಳಿಗೆ, ಸಾಹಿತಿಗಳಿಗೆ ಅತ್ಯುನ್ನತವಾಗಿರ್ತಕ್ಕಂತಹ ಒಂದು ಅವಕಾಶಗಳ ಜೊತೆಗೆ ಒಂದು ಸ್ಥಾನಮಾನವೂ ಸಹ ನಿಮಗೆ ದೊರೆಯುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಾಪ್ತಿ ಆಗ್ತಕ್ಕಂಥದ್ದು, ವಿದ್ಯಾ ಶುಭಯೋಗಗಳು ಇರತಕ್ಕಂತಹದ್ದು, ನೆಮ್ಮದಿಯುತವಾದ ಜೀವನವನ್ನ ಸಾಗಣೆ ಮಾಡೋಕೆ ಏನೇನು ಬೇಕೋ ಅದೆಲ್ಲವೂ ಸಹ ನಿಮಗೆ ಈ ಒಂದು ಮಾಸದಲ್ಲಿ ಸಿದ್ಧವಾಗಿದೆ. ಅದನ್ನು ಅದೇ ರೀತಿಯಾಗಿ ಅನುಭವಿಸಿ ದೇವರು ಸಹ ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಹೇಳ್ತಾ, ಇನ್ನು ಪರಿಹಾರದ ಕ್ರಮಗಳನ್ನು ನೋಡೋಕೆ ಮುಂಚಿತವಾಗಿ ಈ ತಿಂಗಳು ನಿಮಗೆ ಯಾವ್ಯಾವ ದಿನ ಶುಭದಾಯಕವಾಗಿದೆ ಅನ್ನೋದನ್ನು ನೋಡೋಣ. 2ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು, 10ನೇ ತಾರೀಕು, 20ನೇ ತಾರೀಕು, 28ನೇ ತಾರೀಕು ಮತ್ತು 30ನೇ ತಾರೀಕು ನಿಮಗೆ ಅತ್ಯಂತ ಶುಭವಾಗಿರ್ತಕ್ಕಂತಹ ದಿವಸಗಳು ಅಂತಾನೆ ಹೇಳಬಹುದು. ಅದರ ಜೊತೆಗೆ ಪರಿಹಾರ ಅಂತ ಬಂದಾಗ ಮೊದಲನೇದಾಗಿ ಸಾಮಾಜಿಕ ಪರಿಹಾರವನ್ನು ಮಾಡ್ಕೊಳ್ಳಿ. ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ, ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ, ಅದರಿಂದ ಅದೆಷ್ಟೋ ಒಳ್ಳೆಯ ಲಾಭಗಳನ್ನ ಮುಂದಿನ ದಿನಮಾನಗಳಲ್ಲಿ ನೋಡೋದಕ್ಕೆ ಸಾಧ್ಯತೆಗಳಿದ್ದಾವೆ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಅದೆಷ್ಟೋ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಕುಡಿಯೋ ನೀರಿನ ಆಸರೆಯು ದೊರಕಾಗುತ್ತೆ. ಅದು ನಿಮ್ಮನ್ನ ಹಾರೈಸುತ್ತೆ, ನಿಮ್ಮ ಬದುಕಿನಲ್ಲಿರುವಂತಹ ಸಂಕಷ್ಟಗಳಿಂದ ದೂರ ಮಾಡುತ್ತೆ. ಹಾಗಾಗಿ ಫಸ್ಟು ಆ ರೀತಿಯಾಗಿ ಒಂದು ಸಾಮಾಜಿಕವಾಗಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ತೆಗೆದುಕೊಂಡು ಬನ್ನಿ. ಪ್ರಕೃತಿಯನ್ನು ಉಳಿಸೋಣ, ಪ್ರಕೃತಿಯನ್ನು ಬೆಳೆಸೋಣ, ಮುಂದಿನ ಪೀಳಿಗೆಗೆ ಹಸಿರನ್ನು ಕೊಟ್ಟು ಅವರ ಉಸಿರನ್ನು ಕಾಪಾಡೋಣ. ಎಲ್ಲರೂ ಒಂದಲ್ಲ ಒಂದು ದಿವಸ ಹೋಗೋಕೆ ಮುಂಚೆ ಏನು ಮಾಡಿದ್ದೀವಿ ಅನ್ನೋದು ಅಥವಾ ಏನು ಇಲ್ಲಿ ಬಿಟ್ಟು ಹೋಗ್ತಾ ಇದ್ದೀವಿ ಅನ್ನೋದು ತುಂಬಾನೇ ಮುಖ್ಯವಾಗುತ್ತೆ. ತಗೊಂಡು ಹೋಗೋದೆಲ್ಲರೂ ಅಷ್ಟೇ ಪಾಪಕರ್ಮಗಳನ್ನು, ಪುಣ್ಯದ ಫಲಗಳನ್ನು ಬೇಡವಂದ್ರೂ ಹೊತ್ಕೊಂಡು ಹೋಗಲೇಬೇಕು. ಆದರೆ ಸಮಾಜಕ್ಕೆ ಏನು ಬಿಟ್ಟು ಹೋಗ್ತೀವಿ ಅನ್ನೋದು ತುಂಬಾನೇ ಮುಖ್ಯವಾಗುತ್ತೆ. ಆ ಕೆಲಸಗಳನ್ನು ಮಾಡಿ
ಇನ್ನು ಪರಿಹಾರದ ಮಾರ್ಗ ಅಂತ ಬಂದ ಸಂದರ್ಭಕ್ಕೆ ಈ ಒಂದು ತಿಂಗಳಲ್ಲಿ ನೀವು ಮಾಡ್ಕೊಳ್ಬೇಕಾಗಿರುವಂಥದ್ದು ಅನ್ನಪೂರ್ಣೇಶ್ವರಿ ಅಷ್ಟಕಂ ಸ್ತೋತ್ರದ ಪಠಣವನ್ನು ಬೆಳಗ್ಗೆ ಮತ್ತು ಸಂಧ್ಯಾಕಾಲದಲ್ಲಿ ಎರಡೂ ಕಾಲದಲ್ಲೂ ಮಾಡಿ ನಿಮ್ಮ ಜೀವಮಾನವನ್ನು ಮುಂದುವರಿಸಿಕೊಂಡು ಹೋಗಿ ಅತ್ಯಂತ ಶುಭ ಫಲಗಳನ್ನು ಪಡ್ಕೊಳ್ಬಹುದು. ಅದರ ಜೊತೆಗೆ ಈ ಒಂದು ಮೂಲಿಕಾ ತಾಯಿತಗಳು ಬೇಕಿದ್ದರೂ ಸಹ ಸಂಪರ್ಕ ಮಾಡಿ, ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಅದರಿಂದ ನಿಮಗೆ ಒಂದು ನಿಮ್ಮ ಹೆಸರು ರಾಶಿ ನಕ್ಷತ್ರ ಅನುಸಾರವಾಗಿ ತಾಯಿತವನ್ನು ಸಿದ್ಧ ಮಾಡಿ ಕಳಿಸಲಾಗ್ತದೆ. ನಿಮಗೆ ಅದನ್ನು ಸಹ ಉಪಯೋಗಕ್ಕೆ ನೀವು ತಂದುಕೊಳ್ಬಹುದು. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ. ಮಿಥುನ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.